ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಸಂತೋಷ ಪಡೋಣ, ಆನಂದ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನನ್ನು ಆರಾಧಿಸುವ. ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ನೀವು ಒಂದು ವೇಳೆ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ನೀವು ಸಬ್ಸ್ಕ್ರೈಬ್ ಮಾಡಿರಿ. ನಾವು ನೆಕ್ಸ್ಟ್ ಲೈವ್ ಬರುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ನಮ್ಮದಲ್ಲಿ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಬನ್ನಿ, ನಾವು ಮೊದಲು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿಯನ್ನು ಧ್ಯಾನಿಸುವಾಗ, ನಿನ್ನ ಕರುಣೆಯನ್ನು ಧ್ಯಾನಿಸುವಾಗ, ನೀನು ಮಾಡಿದ ಉಪಕಾರವನ್ನು ನಾವು ಧ್ಯಾನಿಸುವ ಕರ್ತನೆ, ನೀನು ಎಷ್ಟು ಒಳ್ಳೆಯವನೆಂದು ನಮ್ಮ ಹೃದಯದಲ್ಲಿ ನಾವು ಆನಂದ ಪಡುವವರಾಗಿದ್ದೇವೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಮಹಿಮೆಗೂ ಘನತೆಗೂ ಮಾನಕ್ಕೂ ಪ್ರಭಾವಕ್ಕೂ ಯೋಗ್ಯನಾದ ತಂದೆ, ನಿಮಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜರಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜರಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಯೆಹೋವ ಹಿರಿಯಾಗಿ ಅಗತ್ಯವ ತೀರಿಸಿದೆ, ಯೆಹೋವ ನೆಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಹಿರಿಯಾಗಿ ಅಗತ್ಯವ ತೀರಿಸಿದೆ, ಯೆಹೋವ ನೆಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಶಮ್ಮ ನೀನೆ, ಜೊತೆಯಲ್ಲಿ ನೀನಿರುವೆ. ಯೆಹೋವ ರಾಫ ನೀನೆ, ಆರೋಗ್ಯದಾಯಕನೇ. ಯೆಹೋವ ಶಮ್ಮ ನೀನೆ, ಜೊತೆಯಲ್ಲಿ ನೀನಿರುವೆ. ಯೆಹೋವ ರಾಫ ನೀನೆ, ಆರೋಗ್ಯದಾಯಕನೇ. ಆರಾಧಿಸುವೆನು ನಿನ್ನ
ಯೇಸುವೇ ಆರಾಧಿಸುವೆನು ನಿನ್ನ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಯು ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರರೇ. ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪ್ತಿಯೇ ನಿನ್ನನ್ನಾರಾಧಿಸುವೆ. ನನಗಾಗಿ ಬಲಿಯಾದವ ಆರಾಧನೆ, ಮರಣವಾಗಿದ್ದವನೇ ನಿನಗೆ ಆರಾಧನೆ. ನನಗಾಗಿ ಬಲಿಯಾದವ ಆರಾಧನೆ, ಮರಣವಾಗಿದ್ದವನ ನಿನಗೆ ಆರಾಧನೆ. ನನ್ನಲ್ಲಿ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವಾತನ ಆರಾಧನೆ. ನಮ್ಮಲ್ಲಿ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವಾತನ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೇ ನಿನಗೆ ಆರಾಧನೆ. ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೇ ನಿನಗೆ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೇ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೇ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ
ನಿನ್ನನ್ನಾರಾಧಿಸುವೆ. ಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ನಿಯೋಗ್ಯನೇ. ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನಿಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನಿಯೋಗ್ಯನೇ. ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. 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 Thank you, Lord, your presence. Thank you, Lord, your grace. Thank you, Lord, your anointing. Thank you, Lord, your compassion and mercy, O God. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸ್ತೇವೆ, ನಿನ್ನಿಂದ ನಾವು ನಡೆಸಲ್ಪಡುತ್ತೇವೆ. ಪ್ರತಿಯೊಂದು ಹೃದಯಗಳು ಸಂತೈಸಲ್ಪಡಲಿ, ಆಧರಿಸಲ್ಪಡಲಿ. ಪ್ರತಿಯೊಂದು ಹೃದಯಗಳು ಕಟ್ಟಲ್ಪಡಲಿ, ಅಂತರ್ಯದಲ್ಲಿ ಇವರು ಎದ್ದೇಳಲ್ಪಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, 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 ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಉಪದೇಶದ ಗುರಿ ಅದು ಪ್ರೀತಿ. ಇಟ್ಸ್ ಅ ಲವ್. ಅಪೊಸ್ತಲ ಪೌಲ್ ತಿಮೋತಿಗೆ ಹೇಳುತ್ತಾನೆ, 1ನೇ ಅಧ್ಯಾಯ 5ನೇ ವಚನ. 1 chapter 1 ತಿಮೋತಿ. ಬೇಕಾದರೆ ನಾವು 1ರಿಂದಲೇ ಓದುವ, 1ರಿಂದಲೇ. ಓಕೆ. ನಮ್ಮ ರಕ್ಷಕನಾದ ದೇವರಿಂದಲೂ ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವ ಕ್ರಿಸ್ತ ಯೇಸುವಿನಿಂದಲೂ ನೇಮಿಸಲ್ಪಟ್ಟ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು, ನಂಬಿಕೆಯ ವಿಷಯದಲ್ಲಿ ನಿಜ ಕುಮಾರನಾಗಿರುವ ತಿಮೋತಿಯನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿನಗೆ ಕೃಪೆಯೂ ಕರುಣೆಯೂ ಶಾಂತಿಯೂ ಆಗಲಿ. 3ನೇ ವಚನ. ನಾನು ಮೆಕದೋನಿಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲಿ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶಗಳನ್ನು ಮಾಡಬಾರದೆಂತಲೂ, ಓಕೆ, ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂಥ ಕಥೆಗಳು ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿವೆ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ.
ಇದರಲ್ಲಿ ನಂಬಿಕೆಯೇ ಮುಖ್ಯವಾದದ್ದು. ಪ್ರೇಸ್ ಗಾಡ್. ಅಪೊಸ್ತಲ ಪೌಲ್ ಇಲ್ಲಿ ಹೇಳ್ತಾನೆ, ಕಲ್ಪನಾ ಕಥೆಗಳು, ದೇವರ ವಾಕ್ಯ ಅದು ಮನುಷ್ಯ ಕಲ್ಪನೆ ಅಲ್ಲ. ಅಪೊಸ್ತಲ ಪೌಲ್ ಹೇಳುತ್ತಾನೆ ಇನ್ನೊಂದು ಕಡೆಯಲ್ಲಿ, ನಾವು ಗಲಾತ್ಯರಿಗೆ ಬರೆದ 1 ಚಾಪ್ಟರ್ 11 ವರ್ಸಲ್ಲಿ ಹೇಳ್ತಾನೆ, 1 ಚಾಪ್ಟರ್ 11 ವರ್ಸ್, ಗಲಾತ್ಯರಿಗೆ ಬರೆದ 1ನೇ ಅಧ್ಯಾಯ 11ನೇ ವಚನ, ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆ ಅಲ್ಲವೆಂದು ನಿಮಗೆ ತಿಳಿಯಪಡಿಸ್ತೇನೆ. ನಾನು ಸಾರಿದ ಸುವಾರ್ತೆಯು ಅದು ಮನುಷ್ಯ ಕಲ್ಪನೆ ಅಲ್ಲ. ಓಕೆ, ವಾಟ್ ಇಸ್ ಗಾಸ್ಪೆಲ್? ಸುವಾರ್ತೆ ಅಂದರೆ ಏನು? ವಾಟ್ ಇಸ್ ದ ಗಾಸ್ಪೆಲ್? ಸುವಾರ್ತೆ ಅಂದರೆ ಏನು? ವಾಟ್ ಇಸ್ ಗಾಸ್ಪೆಲ್? ಗಾಸ್ಪೆಲ್ ಇಸ್ ದ ಗುಡ್ ನ್ಯೂಸ್. ಸುವಾರ್ತೆ ಎಂಬುವಂಥದ್ದು ಅದು ಒಳ್ಳೆಯ ಸುದ್ದಿ. ಒಂದು ವೇಳೆ ಒಬ್ಬನಿಗೆ ಒಳ್ಳೆಯ ಸುದ್ದಿ ಕೊಡುವುದಿಲ್ಲ, ದಟ್ ಇಸ್ ನಾಟ್ ಎ ಗಾಸ್ಪೆಲ್. ಒಬ್ಬ ಮನುಷ್ಯ ಕುಗ್ಗಿದವನಿದ್ದಾನೆ, ನಿರಾಶೆಯಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ, ನೋವಿನಲ್ಲಿದ್ದಾನೆ, ಕೊರತೆಯಲ್ಲಿದ್ದಾನೆ, ಸಮಸ್ಯೆಯಲ್ಲಿದ್ದಾನೆ. ಎವ್ರಿಬಡಿ ಇಸ್ ಎಕ್ಸ್ಪೆಕ್ಟಿಂಗ್ ದ ಗುಡ್ ನ್ಯೂಸ್. ಒಳ್ಳೆಯ ಸುದ್ದಿಯನ್ನು ಅವರು ಅಪೇಕ್ಷಿಸ್ತಾರೆ. ಒಂದು ವೇಳೆ ನೀವು ಕೇಳುವಂಥ ಸುದ್ದಿ ನಿಮಗೆ ನೋವು ತರ್ತಾ ಇದೆ, ಹರ್ಟ್ ಮಾಡ್ತಾ ಇದೆ, ಗಲಿಬಿಲಿ ಮಾಡ್ತಾ ಇದೆ, ದಟ್ ಇಸ್ ನಾಟ್ ಎ ಗುಡ್ ನ್ಯೂಸ್. ಸುವಾರ್ತೆ ಎಂಬುವಂಥದ್ದು ತಂದೆಯಾದ ದೇವರು ಮತ್ತು ಯೇಸು ಕ್ರಿಸ್ತನ ವಿಷಯವಾದದ್ದು. ಪ್ರೇಸ್ ಗಾಡ್. ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ ರೋಮನ್ಸ್ 1 ಚಾಪ್ಟರ್ 3 ವರ್ಸ್ ಹೇಳ್ತದೆ. ರೋಮನ್ಸ್ 1 ಚಾಪ್ಟರ್ 3 ವರ್ಸ್. ಈ ಸುವಾರ್ತೆಯು ದೇವರ ಮಗನೂ ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ತಂದೆಯಾದ ದೇವರು ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ವಿಷಯವಾದದ್ದು. ಅದನ್ನು ಬಿಟ್ಟು ಸುವಾರ್ತೆ ಇಲ್ಲ. ಪ್ರೇಸ್ ಗಾಡ್. ನೆಕ್ಸ್ಟ್, ಸುವಾರ್ತೆ ಅಂದರೆ ಕೇವಲ ಮಾತುಗಳಲ್ಲ. ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್ ಟು ಚೇಂಜ್ ದ ಲೈಫ್ಸ್. ಸುವಾರ್ತೆಯು ಮನುಷ್ಯರ ಜೀವಿತವನ್ನು ಬದಲಾಯಿಸುತ್ತದೆ. ಪ್ರೇಸ್ ಗಾಡ್. ದ ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್ ಅಂಟು ಸಲ್ವೇಷನ್ ಅಂತ ಬೈಬಲ್ ಹೇಳ್ತದೆ. ರೋಮನ್ಸ್ 1 ಚಾಪ್ಟರ್ 16 ವರ್ಸಲ್ಲಿ ಹೇಳ್ತದೆ. ರೋಮನ್ಸ್ 1 ಚಾಪ್ಟರ್ 16. ಈ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಫಾರ್ ಐ ಆಮ್ ನಾಟ್ ಅಶೇಮ್ಡ್ of the gospel of Christ, for it is the power of God to salvation for everyone who believes, for the Jewish first and also for the Greek. Okay, ನಾವು ನೋಡ್ತೇವೆ 17. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂಥದ್ದಾಗಿದೆ. ಗಾಸ್ಪೆಲ್ ಇಸ್ ದ ಪವರ್. ಓಕೆ, ಇಟ್ಸ್ ಅ ಪವರ್. ಅದಕ್ಕೆ 4:20 4ನೇ ಅಧ್ಯಾಯ 20ನೇ ವಚನ 2 ಕೊರಿಂಥಿಯನ್ ಅದರಲ್ಲಿ ಹೇಳ್ತದೆ. 2 ಕೊರಿಂಥಿಯನ್ 4 ಚಾಪ್ಟರ್ 1 ಕೊರಿಂಥಿಯನ್ 4 ಚಾಪ್ಟರ್ 20 ವರ್ಸ್. 1 ಕೊರಿಂಥಿಯನ್. ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ, ಶಕ್ತಿಯಲ್ಲೇ ಆಧಾರಗೊಂಡಿದೆ. For the kingdom of God is not in word, but in power. ಒಬ್ಬ ಬಲಹೀನತ ವ್ಯಕ್ತಿಗೆ ಅದು ಬಲವನ್ನು ಕೊಡುತ್ತೆ. ಒಬ್ಬ ವ್ಯಕ್ತಿ ಅಡಿಕ್ಷನ್ ಅಲ್ಲಿದ್ದರೆ ಅಥವಾ ಯಾವುದೊಂದು ದುಶ್ಚಟದಲ್ಲಿ ಇದ್ದರೆ ದೇವರ ಸುವಾರ್ತೆ ಆ ವ್ಯಕ್ತಿಯನ್ನು ಬದಲಾಯಿಸ್ತದೆ. ರಿಲಿಜನ್ ಹೇಳ್ತದೆ ನೀನು ಬದಲಾಗು ಮತ್ತು ದೇವರ ಕಡೆ ಬಾ ಅಂತ. ಬಟ್ ಸುವಾರ್ತೆ ಹೇಳ್ತದೆ ನೀನು ಹೇಗಿದ್ದೀಯೋ ಹಾಗೆ ಬಾ, ಆ ಸುವಾರ್ತೆ ನಿನ್ನನ್ನು ಬದಲಾಯಿಸ್ತದೆ. ನಿನ್ನ ಬಲಹೀನತೆಯನ್ನು ಬಲದಿಂದ ಬದಲಾಯಿಸ್ತದೆ. ಬಟ್ ಗಾಸ್ಪೆಲ್ ಅಂತ ಹೇಳಿದರೆ ಕೆಲವರು ಹೇಳ್ತೇವೆ, ಗಾಸ್ಪೆಲ್ ಇಸ್ ದ ಪ್ರಾಸ್ಪಾರಿಟಿ, ಅದು ಅಭಿವೃದ್ಧಿ. ಗಾಸ್ಪೆಲ್ ಇಟ್ ಸೆಲ್ಫ್ ಪ್ರಾಸ್ಪಾರಿಟಿ, ರೈಟ್? ಗಾಸ್ಪೆಲ್ ಹಿಮ್ಸೆಲ್ಫ್ ಇಸ್ ದ ಪ್ರಾಸ್ಪಾರಿಟಿ. ಒಬ್ಬ ವ್ಯಕ್ತಿಗೆ, ಬಲಹೀನದ ವ್ಯಕ್ತಿಗೆ ಬಲ ಕೊಡುವುದಿಲ್ಲ, ಅದು ಸುವಾರ್ತೆ ಅಲ್ಲ. ಒಬ್ಬ ಪಾಪಿಗೆ ರಕ್ಷಣೆಯನ್ನು ಕೊಡುವುದಿಲ್ಲ, ಅದು ಸುವಾರ್ತೆ ಅಲ್ಲ. ಪ್ರೈಸ್ ಗಾಡ್.
ಸುವಾರ್ತೆ ಅಂತ ಹೇಳಿದ್ರೆ ಒಬ್ಬ ಪಾಪಿಗೆ ರಕ್ಷಣೆಯನ್ನು ಕೊಡುತ್ತದೆ, ಬಲಹೀನ ವ್ಯಕ್ತಿಗೆ ಬಲವನ್ನು ಕೊಡುತ್ತದೆ, ಕೊರತೆಯಲ್ಲಿದ್ದ ವ್ಯಕ್ತಿಗೆ ಸಮೃದ್ಧಿಯನ್ನು ಕೊಡುತ್ತದೆ. ರೈಟ್? ಒಬ್ಬ ಬಡವನಾಗಿದ್ದಾನೆ, ಸ್ಟಿಲ್ ಅವನು ಬಡವನಾಗಿ ಇರುವಂಥದ್ದಂತ ಹೇಳಿದ್ರೆ ಅದು ಸುವಾರ್ತೆ ಅಲ್ಲ. ಶಾಪಗ್ರಸ್ತನು ಇನ್ನು ಶಾಪದಲ್ಲೇ ಇದ್ದಿ ನೀನು ಅಂತ ಹೇಳಿದರೆ ಅದು ಸುವಾರ್ತೆ ಅಲ್ಲ. ಶಾಪ ವ್ಯಕ್ತಿಯನ್ನು ಆಶೀರ್ವಾದ ಮಾಡುವಂಥದ್ದು ಸುವಾರ್ತೆ, ಬಡ ವ್ಯಕ್ತಿಯನ್ನು ಅಭಿವೃದ್ಧಿ ಮಾಡುವಂಥದ್ದು ಸುವಾರ್ತೆ, ಪಾಪಿಯನ್ನು ನೀತಿವಂತನಾಗಿ ಮಾಡುವಂಥದ್ದು ಸುವಾರ್ತೆ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಹಿಸ್ ಗ್ರೇಸ್. ಅದು ಆತನ ಕೃಪೆ. ಕೃಪೆ ಅಂತ ಹೇಳಿದರೆ ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯಲ್ಲಿ ನಮಗೋಸ್ಕರ ಮಾಡಿ ಮುಗಿಸಿದ ಕೆಲಸ. ನಾವು ಸಾಯಬೇಕಾದ ಜಾಗದಲ್ಲಿ ಆತನು ಸತ್ತನು, ನಾವು ಬಾಧೆಯನ್ನು ಅನುಭವಿಸುವ ಜಾಗದಲ್ಲಿ ಆತನು ಬಾಧೆಯನ್ನು ಅನುಭವಿಸ್ತನು, ನಾವು ಅವಮಾನವನ್ನು ಹೊಂದುವ ಜಾಗದಲ್ಲಿ ಆತನು ಅವಮಾನವನ್ನು ಹೊಂದಿದನು. ಆತನು ಶಾಪವಾದನು, ಆತನು ಪಾಪವಾದನು, ಆತನು ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು ನನ್ನನ್ನು ನೀತಿವಂತನಾಗಿ ಮಾಡುವುದಕ್ಕೋಸ್ಕರ. ಎವ್ರಿಥಿಂಗ್ ಎಕ್ಸ್ಚೇಂಜ್ ಮಾಡಿದ. ನನ್ನ ಸ್ಥಾನವನ್ನು ಆತನು ತೆಗೆದುಕೊಂಡ, ಆತನ ಸ್ಥಾನವನ್ನು ನನಗೆ ಕೊಟ್ಟ. ಇದೇ ಸುವಾರ್ತೆ. ಸುವಾರ್ತೆ ಅಂತ ಹೇಳಿದರೆ ಒಬ್ಬನಿಗೆ ಸುವಾರ್ತೆ ಯಾವತ್ತು ಇನ್ನೊಬ್ಬನು ದ್ವೇಷಿಸಲಿಕ್ಕೆ ಕಲಿಸುವುದಿಲ್ಲ. ಸುವಾರ್ತೆ ಯಾವತ್ತು ಇನ್ನೊಬ್ಬರ ಮೇಲೆ ಬಿಟ್ಟರ್ನೆಸ್ ಇಡಲಿಕ್ಕೆ ಕಲಿಸುತ್ತಿಲ್ಲ. ಸುವಾರ್ತೆ ಒಬ್ಬ ಬಿಟ್ಟರ್ ವ್ಯಕ್ತಿಯನ್ನು ಕ್ಷಮಿಸುವ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ದ್ವೇಷದಲ್ಲಿರುವ ವ್ಯಕ್ತಿಯನ್ನು ಪ್ರೀತಿಸುವ ವ್ಯಕ್ತಿಯಾಗಿ ಅದು ಮಾರ್ಪಡಿಸುತ್ತದೆ. ಮೋಸ ಮಾಡುವ ವ್ಯಕ್ತಿಯನ್ನು ಅದು ನೀತಿಯ ವ್ಯಕ್ತಿಯಾಗಿ ಅದು ಮಾರ್ಪಡಿಸುತ್ತದೆ. ಕೆಡುಕನನ್ನು ಅದು ನೀತಿವಂತನಾಗಿ ಮಾಡುತ್ತದೆ. ದಟ್ ಇಸ್ ಅ ಗಾಸ್ಪೆಲ್. ನೀವು ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಒಂದು ವೇಳೆ ಅದು ನಿಮ್ಮನ್ನು ಬದಲಾಯಿಸ್ತದೆ. ದಟ್ ಇಸ್ ಅ ಗಾಸ್ಪೆಲ್. ನಮ್ಮ ಹತ್ರ ಏನು ಮಾಡಲಿಕ್ಕೆ ಆಗುವುದಿಲ್ಲ, ಅದು ದೇವರೇ ಮಾಡಿ ಮುಗಿಸ್ತಾನೆ. ಪ್ರೈಸ್ ಗಾಡ್. ವೆನ್ ಯು ಅಕ್ಸೆಪ್ಟ್ ಜೀಸಸ್, ಯಾವಾಗ ನಾವು ಯೇಸುವನ್ನು ಅಂಗೀಕಾರ ಮಾಡುತ್ತೇವೆ, ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿ ದೇವರ ಮಕ್ಕಳಾಗಿ ನಾವು ಹುಟ್ಟುತ್ತೇವೆ. ಪ್ರೇರೆ, ನೀವು ಎಲ್ಲಿಂದ ವೀಕ್ಷಿಸ್ತೀರಿ, ಜೀಸಸ್ ಲವ್ಸ್ ಯು. ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್ ಅಂಟು ಸಲ್ವೇಷನ್. ಸುವಾರ್ತೆ ಅಂತ ಹೇಳಿದರೆ ಕತೆ ಹೇಳುವಂಥದ್ದಲ್ಲ. ಅಪೊಸ್ತಲ ಪೌಲ, ಆತನು ಬೈಬಲ್ ಪಂಡಿತ, ಆತನಿಗೆ ದೇವರ ವಾಕ್ಯದ ಜ್ಞಾನ ಇತ್ತು. ಬಟ್ ಎಲ್ಲ ಜ್ಞಾನವನ್ನು ಸೈಡಿಗೆ ಇಟ್ಟುಕೊಂಡು ಆತನು ಹೇಳಿದ, ನಾನು ನಿಮ್ಮ ಬಳಿಗೆ ಬರುವಾಗ ಜ್ಞಾನ ಭಂಡಾರದಿಂದಾಗಲಿ, ನಾನು ಜ್ಞಾನ ಭಂಡಾರದಿಂದ ಬರಲಿಕ್ಕೆ ವಾಕ್ಚಾತುರ್ಯದಿಂದಾಗಲಿ ಬರಲಿಲ್ಲ. ಓಕೆ, ಫಸ್ಟ್ ಕೊರಿಂಥಿಯನ್ 2 chapter 1 verse, 1 ಕೊರಿಂಥ 2ನೇ ಅಧ್ಯಾಯ 1ನೇ ವಚನ. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ. ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ. ಓಕೆ, ನೆಕ್ಸ್ಟ್ 2ನೇ ವಚನ ಹೇಳ್ತದೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ರೈಟ್? ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವನು, ಬಹು ನಡುಗುವನಾಗಿದ್ದೆನು. ಯಾವುದು ಆತನಿಗೆ ದುರಾತ್ಮಗಳ ಭಯ ಅಲ್ಲ. ನಿಮ್ಮ ನಂಬಿಕೆ ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ, ಸೆನ್ಸ್ ನಾಲೆಜನ್ನು ಆಧಾರ ಮಾಡಿಕೊಳ್ಳದೆ, ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂಬುದೇ ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಉಪಯೋಗಿಸ್ತೇನೆ. ನಾನೇನು ಪ್ರೀಚ್ ಮಾಡಿದ್ದೇನೆ, ನಾನು ದೇವರ ಬಲವನ್ನು ಪ್ರಯೋಗ ಮಾಡಿದ್ದೇನೆ. ದೇವರ ಬಲವನ್ನು ನಾನು ಪ್ರಯೋಗ ಮಾಡಿದೆ. ನಾನು ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನೇ ಹೊರತು ಬೇರೆ ಏನನ್ನು ನಾನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡನು. ಪ್ರಿಯರೇ, ಆತನ ಶಿಲುಬೆಯ ಮರಣದಿಂದ ಇವತ್ತು ನನ್ನ ಪಾಪಗಳು ಕ್ಷಮಿಸಲ್ಪಟ್ಟು ನಾನು
ಆತ್ಮ ಸಂಬಂಧವಾಗಿ ನೀನು ದೇವರಿಗೆ ನಾವು ಹುಟ್ಟಿದ್ದೇವೆ. ಬಿಕಾಸ್ ಆಫ್ ದ ಕ್ರಾಸ್, ಆತನ ಶಿಲುಬೆಯಿಂದ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಆತನು ಸತ್ತದ್ದು ಆತನಿಗೋಸ್ಕರ ಅಲ್ಲ, ಆತನು ಬಾಧೆಯನ್ನು ಅನುಭವಿಸಿದ್ದು ಆತನಿಗೋಸ್ಕರ ಅಲ್ಲ, ಆತನು ಬಾಧೆಯನ್ನು ಅನುಭವಿಸಿದ್ದು ನನಗೋಸ್ಕರ. ಪ್ರೇರೆ, ಯಾರು ಆತನು ಮಾಡಿದ ಈ ಕೆಲಸವನ್ನು ಒಪ್ಪಿಕೊಳ್ಳುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಪ್ರೇರೆ, ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಆತ್ಮಿಕ ಲೋಕದಲ್ಲಿ ಆ ವ್ಯಕ್ತಿ ದುರಾತ್ಮಗಳ ಆಡಳಿತದಿಂದ ಆತನು ಕಿತ್ತು ತೆಗೆಯಲ್ಪಟ್ಟು, ಆತನು ಹ್ಯೂಮನ್ ಸ್ಪಿರಿಟ್ ದುರಾತ್ಮಗಳ ಆಡಳಿತ ತೆಗೆಯಲ್ಪಟ್ಟು ದೇವರ ರಾಜ್ಯದ ಒಳಗೆ ಆತನು ಹುಟ್ಟುತ್ತಾನೆ. ದಿಸ್ ದ ಗಾಸ್ಪೆಲ್. ಇದು ಸುವಾರ್ತೆ. ಕೊಲೇಷನ್ಸ್ 1:13 and 14 ವರ್ಸ್ ಹೇಳ್ತದೆ. ಕೊಲೇಷರಿಗೆ ಬರೆದ 1ನೇ ಅಧ್ಯಾಯ 13ನೇ ವಚನ 14ನೇ ವಚನ ಹೇಳ್ತದೆ. 14ನೇ ವಚನ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ. ಎಲ್ಲಿ ಅಂಧಕಾರ? ಕಾರಣದ ಲೋಕದಲ್ಲಿ, ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡಿಸ್ತಾನಲ್ಲ, ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದ ಒಳಗೆ ಸೇರಿಸ್ತಾನೆ. ಯು ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ಯು ಆರ್ ಬಾರ್ನ್, ನೀವು ಹುಟ್ಟಿದ್ದೀರಿ. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗ್ತದಲ್ಲ, ಆಗ್ತದೆ ಬೇರೆ. ಬಿಡುಗಡೆ ಆಯಿತು. ದ ಪಾಸ್ಟ್ ಟೆನ್ಸ್. ಪ್ರೇಸ್ ಗಾಡ್. ಬಿಡುಗಡೆ ಆಗಿದೆ, ಬಿಡುಗಡೆ ಆಯಿತು. ಇನ್ನು ಬಿಡುಗಡೆ ಆಗ್ತಾ ಉಂಟಲ್ಲ, ಬಿಡುಗಡೆ ಆಗ್ತದೆ ಅಲ್ಲ, ಬಿಡುಗಡೆ ಆಯಿತು. ಸಭೆ ಎಂಬುವಂಥದ್ದು ಯೇಸುವಿನಲ್ಲಿ ಹುಟ್ಟಿದವರು, ಅವರು ಬಿಡುಗಡೆಯನ್ನು ಹೊಂದಿದವರು. ಪ್ರೇಸ್ ಗಾಡ್. ಅವರು ಬಿಡುಗಡೆಯನ್ನು ಹೊಂದಿದವರು ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯ ಮೂಲಕ. ಆತನ ಕಲ್ವಾರಿ ಕ್ರೂಜೆಯ ಮರಣದ ಮೂಲಕ ನಾವು ಬಿಡುಗಡೆಯನ್ನು ಹೊಂದಿದವರು. ಪ್ರೇರೆ, ಈ ಸತ್ಯಾಂಶಗಳನ್ನು ನಾವು ಯಾವಾಗ ಮೆಡಿಟೇಟ್ ಮಾಡುತ್ತೇವೆ, ಇಟ್ ವಿಲ್ ಗೋ ಡೌನ್ ಇನ್ ಟು ಯುವರ್ ಸ್ಪಿರಿಟ್. ನಿಮ್ಮ ಆತ್ಮದಲ್ಲಿ ಅದು ರಿಯಲ್ ಆಗಿ ದೇವರ ವಾಕ್ಯ ನಿಮ್ಮ ಒಳಗೆ ಅದು ಜೀವವಾಗ್ತದೆ. ಇಲ್ಲಾದರೆ ಕೇವಲ ಜ್ಞಾನವಾಗಿ ಉಳಿತದೆ. ಜ್ಞಾನವು ಉಬ್ಬುತ್ತದೆ, ಪ್ರೀತಿಯು ಭಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಎಡಿಫಿಕೇಶನ್ ಅಂತ ಹೇಳಿದರೆ ನಿಮ್ಮ ಆತ್ಮದಲ್ಲಿ ನೀವು ಬಲ ಹೊಂದುವಂಥದ್ದು, ದೈವಿಕ ಜ್ಞಾನದಲ್ಲಿ ನೀವು ಬಲವನ್ನು ಹೊಂದುವಂಥದ್ದು. ಬಿಡುಗಡೆ ಆಗ್ತದಲ್ಲ, ನಮಗೆ ಬಿಡುಗಡೆ ಆಯಿತು. ನಾವು ಬಿಡುಗಡೆಗೋಸ್ಕರ ಕಾಯುವವರಲ್ಲ, ನಮಗೆ ಆಲ್ರೆಡಿ ಬಿಡುಗಡೆ ಆಯಿತು. ದೇವರ ವಾಕ್ಯವನ್ನು ನಾವು ಕ್ಲಿಯರ್ ಆಗಿ ಓದಿದಾಗ ನಮ್ಮ ಆತ್ಮದಲ್ಲಿ ನಾವು ಬಿಡುಗಡೆಯನ್ನು ಹೊಂದಿದ್ದೇವೆ. ಪ್ರೈಸ್ ಗಾಡ್. ನಮ್ಮ ಆತ್ಮ ಬಂಧನದಲ್ಲಿಲ್ಲ. ಆತ್ಮ ಬಂಧನ ಇವತ್ತು ನಮಗೆ ಬಿಡುಗಡೆ ಆಗಬೇಕು. ಯಾವುದರಿಂದ ಅಂತ ಹೇಳಿದ್ರೆ ಅಜ್ಞಾನದಿಂದ. ಬಾರ್ನ್ ಅಗೇನ್ ಆದ ವಿಶ್ವಾಸಿಗೆ ಇವತ್ತು ಬಿಡುಗಡೆಗೆ ಒಂದು ವೇಳೆ ಆತನು ಕಾಯುವುದಾದರೆ ಆತನು ಬಿಡುಗಡೆ ಆಗಬೇಕು ಅಜ್ಞಾನದಿಂದ. ಅಜ್ಞಾನ ಬೇಕಾದ್ರೆ ನಾವು ಓದ್ಬೋದು. 11 chapter 9 verse. ಜಾನೋಕ್ತಿ 11ನೇ ಅಧ್ಯಾಯ, ಜಾನೋಕ್ತಿ 11. ಧರ್ಮಭ್ರಷ್ಟನು ಬಾಯಿಂದ ನೆರೆಯವನನ್ನು ಹಾಳು ಮಾಡುವನು, ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರನಾಗುವನು. ಓಕೆ, ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್. ಜಾನೋಕ್ತಿ 11:9 ಹೇಳಿದೆ, ದ ಹಿಪೋಕ್ರೀಟ್ ವಿತ್ ಹಿಸ್ ಮೌತ್ ಡಿಸ್ಟ್ರಾಯ್ ಹಿಸ್ ನೇಬರ್. ಮೌತ್ destroy his neighbor, but through knowledge the righteous will be delivered. The sinner will be delivered ಅಂತ ಹೇಳುವುದಿಲ್ಲ. ರೈಚಸ್ನೆಸ್ ಅಂದರೆ ನೀತಿವಂತ. ಯಾರು ನೀತಿವಂತ? ಇವತ್ತು ನಾವು ನೀತಿವಂತರಾದದ್ದು ಯೇಸು ಕ್ರಿಸ್ತನ ಕ್ರೂಜೆಯ ಮರಣದ ಮೂಲಕ. ಬೈಬಲ್ ಹೇಳುತ್ತೆ, ಪಾಪ ಜ್ಞಾನವಿಲ್ಲದ ಆತನು ನಮಗೋಸ್ಕರ ಪಾಪವಾದನು, ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೋಸ್ಕರ. ಆತನು ಪಾಪಿಯಲ್ಲ, ಆತನು ಪಾಪ ಜ್ಞಾನವಿಲ್ಲದ ಆತನು ಪಾಪವಾದನು. ನಮಗೆ ನೀತಿಯ ಜ್ಞಾನ ಇರಲಿಲ್ಲ, ಆತನಿಗೆ ಪಾಪ ಜ್ಞಾನ ಇರಲಿಲ್ಲ.
ಬಟ್ ಯೇಸು ಕ್ರಿಸ್ತ ನಮಗೋಸ್ಕರ ಪಾಪವಾದನು, ನಮ್ಮನ್ನು ನೀತಿವಂತರಾಗಿ ಮಾಡೋದಕ್ಕೋಸ್ಕರ. ನೀತಿ ಅಂತ ಹೇಳಿದ್ರೆ ರೈಟ್ ಸ್ಟ್ಯಾಂಡ್ ವಿತ್ ಗಾಡ್, ದೇವರ ಮುಂದೆ ಪರಿಶುದ್ಧನು, ದೋಷವಿಲ್ಲದವನು, ನಿರ್ದೋಷಿಯಾಗಿ ನಿಲ್ಲುವಂಥದ್ದು. ಓಕೆ, ಇವತ್ತು ಆ ನೀತಿ ಎಂಬ ವರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಇಟ್ ಇಸ್ ದ ಗಿಫ್ಟ್ ಆಫ್ ರೈಚಸ್ನೆಸ್, ದ ಗಿಫ್ಟ್, ಅದು ವರ. ಆ ಕೃಪೆಯಿಂದ ನಾವು ಆ ವರವನ್ನು ಹೊಂದಿದ್ದೇವೆ. ಇವತ್ತು ದೇವರ ಮುಂದೆ ನಾವು ನಿಂತಿದ್ದೇವೆ. ನಾವು ಪಾಪಿಗಳಾಗಿ ನಿಲ್ಲುವುದಿಲ್ಲ, ನಾವು ನೀತಿವಂತರಾಗಿ ನಿಂತಿದ್ದೇವೆ. ನೀತಿವಂತರ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಅದು ಬಹುಬಲವುಳ್ಳದು. ಓಕೆ, ಬಟ್ ಅವರು ನೀತಿವಂತನಾಗಿದ್ದರೂ ಕೂಡ, ಅವರಿಗೆ ಬಿಡುಗಡೆ ಆಗಿದ್ದರೂ ಕೂಡ, ಬಟ್ ಜ್ಞಾನ ಇಲ್ಲ. ನನ್ನ ಜನರು ಜ್ಞಾನಹೀನರಾಗಿ ನಡೀತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ ಜ್ಞಾನಹೀನರಾಗಿ. ಓಕೆ, ಇಲ್ಲಿ ಬೈಬಲ್ ಧರ್ಮಭ್ರಷ್ಟನು ಬಾಯಿಂದ ನೆರೆಯವನನ್ನು ಹಾಳು ಮಾಡುವನು, ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರನಾಗುವನು. ಬಟ್ ಇಂಗ್ಲಿಷ್ ನಲ್ಲಿ ವಿತ್ ದಿಸ್ ಮೌತ್ ದ ಗಾಡ್ಲೆಸ್ ಮ್ಯಾನ್ ಡಿಸ್ಟ್ರಾಯ್ ಇಸ್ ನೇಬರ್, ಬಟ್ ಥ್ರೂ ನಾಲೆಜ್ ಅಂಡ್ ಸುಪೀರಿಯರ್ ಡಿಸರ್ನ್ಮೆಂಟ್ ಶಾಲ್ ದ ರೈಚಸ್ ಬಿ ಡೆಲಿವರ್ಡ್. ರೈಚಸ್ ಬಿ ಡೆಲಿವರ್ಡ್. ಪ್ರಿಯರೇ, ಇವತ್ತು ನಮಗೆ ಬಿಡುಗಡೆ ಆಗಬೇಕು ಅಜ್ಞಾನದಿಂದ. ನಾಲೆಜ್ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಎ ಸೆನ್ಸ್ ನಾಲೆಜ್, ಇಟ್ ಇಸ್ ಅ ರೆವಲೇಷನ್ ನಾಲೆಜ್. ರೆವಲೇಷನ್, ಪ್ರಕಟನಾ ಜ್ಞಾನ. ಯಾವಾಗ ನಿಮಗೆ ಒಳಗಿಂದ ಪ್ರಕಟಣೆ ಆಗ್ತದೆ, ನೀವು ಸ್ವತಂತ್ರರಾಗಿ ಜೀವಿಸ್ತೀರಿ. ಯು ಕ್ಯಾನ್ ರೂಲ್ ಅಂಡ್ ಡಾಮಿನೇಟ್ ಅವರ್ ಸೆನ್ಸ್ ನಾಲೆಜ್. ನೀವು ಇಂದ್ರಿಯಗಳ ಮೇಲೆ ನೀವು ದೊರೆತನ ಮಾಡುತ್ತೀರಿ. ಯು ಆರ್ ವಾಕಿಂಗ್ ಇನ್ ಫೇತ್. ನಂಬಿಕೆಯಲ್ಲಿ ನಡೆಯುವುದಂತ ಹೇಳಿದರೆ ನಾವು ದೇವರ ವಾಕ್ಯಕ್ಕೆ ನಮ್ಮ ಹ್ಯೂಮನ್ ಸ್ಪಿರಿಟ್ ಪ್ರತಿಕ್ರಿಯೆ ಕೊಡುವಂಥದ್ದು. ನಂಬಿಕೆ ಅಂತ ಹೇಳಿದರೆ ನಮ್ಮ ಆತ್ಮ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ಕೊಡುವಂಥದ್ದೇ ನಂಬಿಕೆ. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಅಂತ ವಾಕ್ಯ ಹೇಳ್ತೀವಿ. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ಯಾರು ಕೂಡ ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ಪ್ರೇರ್, ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದವರು ನಿಮಗೆ ಬಿಡುಗಡೆ ಆಗ್ತದಲ್ಲ, ನೀವು ಆಲ್ರೆಡಿ ಬಿಡುಗಡೆ ಆಗಿದ್ದೀರಿ. ಬಟ್ ಈ ಸತ್ಯಾಂಶವನ್ನು ನೀವು ಮಾನಸಿಕ ಬುದ್ಧಿಯಿಂದ ಅರ್ಥ ಮಾಡಿದರೆ ನಿಮಗೆ ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ಅಪೊಸ್ತಲ ಪೌಲ ಹೇಳುತ್ತಾನೆ, ನಾನು ನಿಮ್ಮಲ್ಲಿ ಬರುವಾಗ ಜ್ಞಾನ ಭಂಡಾರದಿಂದಾಗಲಿ ವಾಕ್ಚಾತುರ್ಯದಿಂದಾಗಲಿ ಬರಲಿಲ್ಲ, ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಏನನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ಪ್ರೈಸ್ ಗಾಡ್. ತೀರ್ಮಾನಿಸಿಕೊಂಡೆನು. ನಾನು ಮನವೊಲಿಸುವ ಜ್ಞಾನವಾಕ್ಯವನ್ನು ಪ್ರಯೋಗಿಸದೆ ದೇವರ ಆತ್ಮನ ಶಕ್ತಿಯನ್ನೇ ನಾನು ಪ್ರಯೋಗಿಸ್ತೇನೆ. ಬೇರೆ ಒಂದು ವೇಳೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದರೆ ಕ್ರಿಸ್ತನಲ್ಲಿ ನೀವು ಸ್ವಾತಂತ್ರ್ಯರು. ಯಾಕಂದರೆ ಮ್ಯಾನ್ ಇಸ್ ಎ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ಮನುಷ್ಯನು ಆತ್ಮಸ್ವರೂಪಿ, ಆತನಿಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾನೆ. ಯಾಕಂದರೆ ನಾವು ಹೊಸದಾಗಿ ಹುಟ್ಟಿದ್ದು ಶರೀರದಲ್ಲಿ ಅಲ್ಲ, ಹೊಸದಾಗಿ ಹುಟ್ಟಿದ್ದು ನಮ್ಮ ಪ್ರಾಣದಲ್ಲಿ ಅಲ್ಲ, ನಾವು ಹೊಸದಾಗಿ ಹುಟ್ಟಿದ್ದು ಆತ್ಮದಲ್ಲಿ. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಇಗೋ ಅಂದರೆ ನೋಡು, ಪೂರ್ವಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಇದು ದೇವರಿಂದಲೇ ಆದದ್ದು. ಇದು ದೇವರಿಂದಾದ ಕೆಲಸವನ್ನು ನಾವು ಒಪ್ಪಿಕೊಳ್ಳುವಂಥದ್ದು. ಓಕೆ, ಇದು ದೇವರಿಂದಾದ ಕೆಲಸ. ಹೊಸ ಸೃಷ್ಟಿ, ರೀಕ್ರಿಯೇಟೆಡ್, ನೆವರ್ ಎಕ್ಸಿಸ್ಟೆಡ್ ಬಿಫೋರ್. ನಿನಗೆ ಫಾಸ್ಟ್ ಇಲ್ಲ, ಯು ಆರ್ ಎ ಬ್ರ್ಯಾಂಡ್ ನ್ಯೂ ಪರ್ಸನ್. ಹೊಸದಾದ ವ್ಯಕ್ತಿ ಆಗಿದ್ದಿ. ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ಅರೈಸ್ ಇನ್ ಯೋರ್ ಸ್ಪಿರಿಟ್. ನಿಮ್ಮ ಆಂತರ್ಯದಲ್ಲಿ ಎತ್ತಿ ಹೇಳಿರಿ. ಓಕೆ, ನೀವು ಹೊಸ ಸೃಷ್ಟಿಯಾಗಿದ್ದೀರಿ, ನ್ಯೂ ಕ್ರಿಯೇಷನ್ ಆಗಿದ್ದೀರಿ. ನಿಮ್ಮ ಆತ್ಮ ಮತ್ತು ದೇವರ ಆತ್ಮ ಒಂದು ಆತ್ಮವಾಗಿದೆ. ಯು ಆರ್ ಒನ್ ವಿತ್ ಹಿಮ್. ಮನುಷ್ಯನ ಒಳಗಿರುವ ಜೀವಾತ್ಮಕ್ಕೆ ಅವನ ವಿಷಯ ಗೊತ್ತಂತೆ, ದೇವರ ಆತ್ಮನಿಗೆ ದೇವರ ವಿಷಯ ಗೊತ್ತು. ಬೈಬಲ್ ಹೇಳ್ತದೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದ್ವೇಷದ ಆತ್ಮ, ಮತ್ಸರದ ಆತ್ಮ, ಕೊಲೆಯ ಆತ್ಮ, ವ್ಯಭಿಚಾರದ ಆತ್ಮ ನಾವು ಹೊಂದಿಕೊಳ್ಳದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರಿಂದ ಬಂದ ಆತ್ಮವನ್ನೇ ನಾವು ಹೊಂದಿದ್ದೇವೆ.
ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ನಾವು ವಿವರಿಸ್ತೇವೆ. ವಿ ಆರ್ ಎಕ್ಸ್ಪ್ಲೈನಿಂಗ್ ಸ್ಪಿರಿಚುವಲ್ ಥಿಂಗ್ಸ್ ಅಕಾರ್ಡಿಂಗ್ ಟು ಸ್ಪಿರಿಚುವಲ್. ಓಕೆ, ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ನಾವು ವಿವರಿಸ್ತೇವೆ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅದು ಅವನಿಗೆ ಹುಚ್ಚು ಮಾತಾಗಿ ಕೇಳ್ತದೆ. ನೀವು ಪ್ರಾಕೃತ ಮನುಷ್ಯರದ್ದು ಕೇಳಲಿಕ್ಕೆ ಹೋದರೆ ನೀವು ಡಿಸ್ಟರ್ಬ್ ಆಗ್ತೀರಿ. ಆತ್ಮಿಕ ಮನುಷ್ಯರದ್ದು ಕೇಳಿದರೆ ನೀವು ಆತ್ಮದಲ್ಲಿ ಪ್ರಜ್ವಲಿಸ್ತೀರಿ. 1 Corinthians 2:14 ಹೇಳ್ತೇವೆ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಅವುಗಳನ್ನು ಆತನು ಗ್ರಹಿಸಲಿಕ್ಕೆ ಆಗುವುದಿಲ್ಲ. ಓಕೆ, ಆತ್ಮಿಕ ಸಂಗತಿಗಳನ್ನು ಆತ್ಮ ವಿಚಾರದಿಂದ ನಾವು ಗ್ರಹಿಸುವಂಥದ್ದು. ಒಂದು ವೇಳೆ ಯೇಸುವನ್ನು ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡಿದರೆ ನೀವು ದೇವರಿಂದ ಹುಟ್ಟಿದವರು, ನಿಮ್ಮ ಒಳಗೆ ಪವಿತ್ರಾತ್ಮನು ವಾಸ ಮಾಡುತ್ತಾ ಇದ್ದಾನೆ. ವೆದರ್ ಯು ಫೀಲ್ ಆರ್ ನಾಟ್ ಫೀಲ್, ನಾವು ಫೀಲಿಂಗಲ್ಲಿ ಜೀವಿಸುವವರಲ್ಲ, ನಾವು ನಂಬಿಕೆಯಲ್ಲಿ ಜೀವಿಸುವವರು. ನಂಬಿಕೆ ದೇವರ ವಾಕ್ಯದ ಮೇಲೆ, ನಂಬಿಕೆ ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸ ಮೇಲೆ. ಯಾವಾಗ ನೀವು ನಂಬುತ್ತೀರಿ, ನೀವು ಕ್ರಿಸ್ತನಲ್ಲಿ ನೀವು ಹೊಸ ಸೃಷ್ಟಿಯಾಗಿದ್ದೀರಿ, ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೀರಿ, ಕ್ರಿಸ್ತನಲ್ಲಿ ಜಯಶಾಲಿಗಳಿಗಿಂತ ಜಯಶಾಲಿಯಾಗಿದ್ದೀರಿ, ಕ್ರಿಸ್ತನಲ್ಲಿ ನೀವು ಆತನ ನಿರ್ಮಾಣವಾಗಿದ್ದೀರಿ ಸತ್ಕ್ರಿಯೆಗಳನ್ನು, ಒಳ್ಳೆಯ ಕ್ರಿಯೆಗಳನ್ನು ಮಾಡಲಿಕ್ಕೆ. ಓಕೆ, ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ಇಷ್ಟರವರೆಗೆ ನೀವು ಯೇಸುವಿನ ರಕ್ಷಕನ ಒಡೆಯನ್ನು ಅಂಗೀಕಾರ ಮಾಡದಿದ್ದರೆ ನಿಮ್ಮ ಹೃದಯದಲ್ಲಿ ಕರೆಯಿರಿ. ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್. ಅದಕ್ಕೋಸ್ಕರ ಸುವಾರ್ತೆಯನ್ನು ಇತರಿಗೆ ಹೇಳಿ. ಓಕೆ, ಪ್ರೀತ್ ದ ಗಾಸ್ಪೆಲ್. ಸುವಾರ್ತೆ ಸಾಡಲಿಕ್ಕೆ ನಮಗೆ ಹೇಳಿದ್ದು, ಇನ್ನೊಬ್ಬರ ಮಿಸ್ಟೇಕ್ಗಳನ್ನು ಹೇಳಲಿಕ್ಕೆ ಕರೆಯಲಿಲ್ಲ. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರು ಹಾಗೆ ಇವರು ಹೀಗೆ. ನೋ, ಅದನ್ನು ಬಿಡಿ, ಇದನ್ನು ಬಿಡಿ, ಅದನ್ನು ಬಿಡಿ. ನೋ, ಸುವಾರ್ತೆ ಏನು ಮಾಡುತ್ತದೆ? ಬೆಳಕು ಬರುವಾಗ ಕತ್ತಲೆ ತನ್ನಷ್ಟಕ್ಕೆ ಹೋಗ್ತದೆ. when light comes, darkness flee. Simple. Entrance of God's word giveth light. ಅದಕ್ಕೋಸ್ಕರ ನಾನು ನಿಮ್ಮನ್ನು ಲೀಡ್ ಮಾಡ್ತೇನೆ ಪ್ರಾರ್ಥನೆಯಲ್ಲಿ. Let's pray. Thank you Lord, thank you Father. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಮತ್ತು ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ವಿ ಥ್ಯಾಂಕ್ ಯು ಲಾರ್ಡ್, ಯುವರ್ ಅನಾಯಿಂಟಿಂಗ್ ಆ್ಯಂಡ್ ಗ್ರೇಸ್ ಆ್ಯಂಡ್ ಫೇವರ್ ಆಫ್ ಗಾಡ್. ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಲಿ. ಅವರಿಗೆ ಯಾವಾಗಲೂ ರೈಟ್ ವ್ಯಕ್ತಿಗಳು ರೈಟ್ ಪರ್ಪೋಸಿಗೆ ಸಂಧಿಸಲ್ಪಡಲಿ. ಅವರ ವಿರುದ್ಧವಾಗಿರುವ ಎಲ್ಲ ವಿಕೆಡ್ ಕೌನ್ಸಿಲ್ಗಳು ಮುರಿಯಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್. ಐ ಸ್ಪೀಕ್ ಪ್ರೊಟೆಕ್ಷನ್ ಓವರ್ ದ ಲೈಫ್ ಆಫ್ ಗಾಡ್. ಐ ಸ್ಪೀಕ್ ಹೆಲ್ತ್. ಐ ಸ್ಪೀಕ್ ಎನ್ಲೈಟ್ಮೆಂಟ್. ಅವರ ಮನೋನೇತ್ರಗಳು ಬೆಳಗಲ್ಪಡಲಿ. ಕ್ರಿಸ್ತನಲ್ಲಿ ಅವರು ಮೆಚೂರ್ ಆಗಲಿ. ಇದನ್ನು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.